ನಮಗೆ ನ್ಯಾಯ ಕೊಡಿ, ನಮ್ಮ ನೀರು ನಮ್ಮ ಹಕ್ಕು ಅಂತಕ್ಕಂಥ ವಿಚಾರವಾಗಿ ಹೋರಾಟವನ್ನು ಮಾಡ್ಲಿಕ್ಕೆ ಆಗಂತ ಎಲ್ಲ ಭಾರತೀಯ ಜನತಾ ಪಕ್ಷ, ಜೆಡಿಎಸ್ ಪಕ್ಷದ ಎಲ್ಲ ಹಿರಿಯ ನೀರಾವರಿ ಸಲಹಾ ಸಮಿತಿ ಸಭೆಯನ್ನ ಬೆಂಗಳೂರಿನ ವಿಧಾನಸೌಧದಲ್ಲಿ ಕರೆದಿದ್ರು. ಆ ಸಭೆಗೆ ನಾನು ಹೋಗಿದ್ದೆ. ಆ ಸಂದರ್ಭದಲ್ಲಿ ಮಧು ಬಂಗಾರಪ್ಪನವ್ರ ಅಧ್ಯಕ್ಷತೆ, SS ಮಲ್ಲಿಕಾರ್ಜುನ ವಸಂತಪ್ಪನವರು ಇದ್ರು. ಅಲ್ಲಿ ಏನು ತೀರ್ಮಾನ ತೆಗೆದುಕೊಳ್ಳಲಿಲ್ಲ. ಮುಖ್ಯಮಂತ್ರಿ ಡೆಲ್ಲಿಗೆ ಹೋಗಿದ್ದಾರೆ, ನೀರಾವರಿ ಸಚಿವರು ಊರಲ್ಲಿಲ್ಲ. ನಾವು ನೀರಾವರಿ ಸಚಿವರು ಮುಖ್ಯಮಂತ್ರಿ ಜೊತೆ ಚರ್ಚೆ ಮಾಡಿ ನಿಮಗೆ ತಿಳಿಸ್ತೀವಿ ಅಂತ ಹೇಳಿದ್ರು. 15 ದಿನ ಆದ್ರೂ ನಮಗ್ ತಿಳಿಸ್ತಿಲ್ಲ. ಮಲ್ಲಿಕಾರ್ಜುನ್ ಹೇಳ್ತಾರೆ, ನೀವಿಬ್ರು ರೈತರು ಒಂದಾಗಿ ಬರ್ರಿ ಅಂತ. ಯಾರು ನೀರು ಬೇಕು ಅಂದ್ರು ಅವ್ರು ನಿಜವಾಗಿ ತೊಂದರೆಗೀಡಾದಂತ ರೈತರು. ನೀರ್ ಬೇಡ ಅಂದವ್ರು ಯಾರಪ್ಪ ಅಂದ್ರೆ ಮಲ್ಲಿಕಾರ್ಜುನ್ ಚೇಲಾಗಳು. ಮಲ್ಲಿಕಾರ್ಜುನ್ನೇ ಅವ್ರಿಗೆ ತಯಾರಿ ಮಾಡ್ದ. ನೀವು ನೀರ್ ಬೇಡ ಅಂದ್ರಿ, ಅವ್ರು ನೀರ್ ಬೇಕು ಅಂತಾರೆ, ನಾವ್ ಹಿಂಗೆ ತಳ್ತೀವಿ, ನಿಮ್ ಇಬ್ರಿಗೆ ಜಗಳ ಹಚ್ಚಿ ನಾನು ನೆಗೆಯೂರಿಗೆ, ಹೊಸದುರ್ಗಕ್ಕೆ, ತುಮಕೂರಿಗೆ, ಕೋಲಾರಿಗೆ ನೀರು ಹೋಗ್ತೀವಿ, ನೀವು ಜಗಳ ಆಡ್ತಾನೆ ಇದೆ ಅಂತ. ಈ ಮಲ್ಲಿಕಾರ್ಜುನ್ಗೆ ಏನ್ ಬೇಕಪ್ಪ ಅಂದ್ರೆ ಒಳ್ಳೆ ನೀರ್ ಬೇಕು, ಒಂದು ಫ್ಯಾಕ್ಟ್ರಿ ನಡಿಬೇಕಂತೆ. ಯಾರ ರೈತರು ಇದ್ರೇನು ಸತ್ರೇನು, ಅವನ್ ಫ್ಯಾಕ್ಟ್ರಿ ನಡಿಬೇಕು, ಅವನ ಮೆಡಿಕಲ್ ಕಾಲೇಜ್ಗಳು ನಡಿಬೇಕು, ಭ್ರಷ್ಟಾಚಾರ ಮಾಡಬೇಕು, ಅವನ ಇಲಾಖೆಯಲ್ಲಿ ದುರಾಣಿ. ನಿನ್ನಂತ ದುರಹಂಕಾರಿ ಜಿಲ್ಲಾ ಸಚಿವರನ್ನ ನಾನು ನೋಡೇ ಇಲ್ಲ. ಎಲ್ಲ ಅನ್ಯಾಯದ ಗಂಟು ಮಾಡ್ತಾ ಇದೀಯಾ, ರೈತರ ಕುತ್ತು ಹೆಚ್ಚಿಸ್ತಾ ಇದೀಯಾ, ನಿನಗೆ ಒಳ್ಳೇದಾಗಲ್ಲ. ಇದು ಪ್ರಾರಂಭ ರೈತರ ಹೋರಾಟ. ರೈತರಿಗೆ ಗೊತ್ತಿರ್ಲಿಲ್ಲ ಬೇಸಿಗೆಯಲ್ಲಿ ನಮಗೆ ನೀರ್ ಕೊಡ್ತಾರೆ ಅಂತ ನಂಬ್ಕೊಂಡಿದ್ರು ಕೆಲವರು. ಇನ್ ಕೆಲವರು ಅಂದ್ರು ಮಳೆಗಾಲದಾಗೆ ಅವ್ರು ನೀರ್ ಕೊಡಲ್ಲ, ನೀರಿನ ಹೋರಾಟ. ಯಾವುದೇ ಕಾರಣಕ್ಕೂ ಕರೆ ಕೊಟ್ಟ ತಕ್ಷಣ ನೀವ್ ಬರ್ರಿ, ಯಾಕಂದ್ರೆ ಅದು ನಮಗ್ ನಾವು ಕೇಳ್ತಾ ಇಲ್ಲ. ನಾವು ಕೇಳ್ತಾ ಇರ್ತಕ್ಕಂಥದ್ದು ದಾವಣಗೆರೆ ಜಿಲ್ಲೆಯ ರೈತರ ಪರವಾಗಿ ಅಂತಕ್ಕಂಥದ್ದು ರೈತರಿಗೆ ಗೊತ್ತಿರ್ಲಿ ಅಂತಕ್ಕಂಥ ಮಾತನಾಡುತ್ತಾ, ಇವತ್ತು ನಿಮ್ಗೆಲ್ಲ ನಮ್ಮ ರೈತ ಮುಖಂಡರು ಊಟದ ವ್ಯವಸ್ಥೆ ಮಾಡಿದ್ದಾರೆ. ನಮ್ಮ ತೃಪ್ತಿ ಮಾಡ್ಲಿಕ್ಕೆ ಆ ಸ್ಥಳದಲ್ಲಿ ಒಂದು ಸಬ್ ಚಾನಲ್ ಮಾಡೋದು ಎಲ್ಲಿ ಕಷ್ಟಕರ ಇದೆ, ಈ ಮನದಂಡೆಗೆ ಅಲ್ಲೇ ಅವರು ಔಟ್ಲೆಟ್ ಅನ್ನ ಮಾಡ್ತಾರೆ. ಅದ್ರಲ್ಲಿ ಇಷ್ಟೇ, ಎಲ್ಲಿ ಡೇಂಜರ್ ಸ್ಥಳ ಇದೆ ಅಂದ್ರೆ ಅಲ್ಲಿ ಒತ್ತಡ ಇರುತ್ತೆ ಅಂತ. ಒತ್ತಡ ಅಂದ್ರೆ ನೀರಿನ ಹರಿವು ಜಾಸ್ತಿ ಇರುತ್ತೆ. ಅದು 1 TMC ನೀರು ಕುಡಿಯೋ ನೀರಿಗೆ ಅಂತ ಹೇಳಿ ಕೆರೆ ತುಂಬಿಸ್ಲಿಕ್ಕೆ. ಆದ್ರೆ ಅದು ಅಲ್ಲಿರ್ತಕ್ಕಂಥ ಸೆಳವು ನೋಡಿದ್ರೆ ಅವರು 2 TMC ನೀರು ನೋಡಿದ್ರು ಕೂಡ ನಮ್ಮ ಭಾಗ. ಮೊದಲನೇ. ಎರಡನೇದು ಅಪ್ಪರ್ ಭದ್ರಾ ಅಂತ ಹೇಳಿದ್ರು. ಅಪ್ಪರ್ ಭದ್ರಾಗೆ ತುಂಗಾದಿಂದ ಹೆಚ್ಚುವರಿ ನೀರನ್ನ ಲಿಫ್ಟ್. Like, comment and subscribe.